ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವು ಇವತ್ತು ನಮ್ಮ ನೇಟಿವ್ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲಿದ್ದೀವ್ರಿ? ಶಿರಾ ಹತ್ತತ್ರ ಇದ್ದೀವಿ. ಇನ್ನು ದಾವಣಗೆರೆ 185 ಇತ್ತು ಅವಾಗ. ಸೊ ಲೆಟ್ಸ್ ಗೋ ಸ್ಟ್ರೇಟ್ ಟ್ಯೂನ್. ಫ್ರೆಂಡ್ಸ್, ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಇಲ್ಲಿ ಉಡುಪಿ ಗ್ರ್ಯಾಂಡ್ ಬಂದ್ವಿ. ನೋಡ್ಬೋದು, ಆ್ಯಂಬಿಷನ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ವರ್ತೂರ್ ಸಂತೋಷ್ ಥರ ಒಬ್ಬರಿದ್ದರು, ಸೇಮ್ ಅದೇ ಥರನೇ ಅವ್ರ ಥರನೇ ಇದ್ದರು. ನಮಗೂ ಶಾಕ್ ಆಯಿತು ಅವ್ರು ನೋಡಿದ ತಕ್ಷಣ. ನೋಡ್ಬೋದು ಎಲ್ಲ ಆ್ಯಂಬಿಷನ್ ಯಾವ ಥರ ಇದೆ ಅಂತ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಇಡ್ಲಿ ವಡ ತಿನ್ಕೊಂಡು ಬಂದ್ವಿ ಅಷ್ಟೇ ಫ್ರೆಂಡ್ಸ್. ಇಲ್ಲಿಂದ ಮತ್ತೆ ನಮ್ಮ ಊರಿಗೆ ಹೋಗಬೇಕು. ಅಲ್ಲಿ ಆದರೆ ನಾನು ಶೂಟ್ ಮಾಡ್ತೀನಿ, ಇಲ್ಲದೇ ಇದ್ದರೆ ಆಗಲ್ಲ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೋಟೆಲು. ಇರ್ಲಿ ತಗೊಳ್ಳೋ, ನೋಡಿ ಹೆಂಗ್ ವ್ಯವಹಾರ ಮಾಡ್ತಾನೆ ನೋಡಿಲಿ. ನಿನ್ ಜಾಗದಲ್ಲೇ 1000 ರೂಪಾಯಿ ಬಿಲ್ ಮಾಡ್ತಾನೆ. ಅವನಿಗೂ ವಿಡಿಯೋದಲ್ಲಿ ಬರ್ಬೇಕು ಅಂತ ತುಂಬಾ ಆಸೆ ಅಂತೆ ಫ್ರೆಂಡ್ಸ್. ಬಂದಿದ್ದಾನೆ ನೋಡಿ. ಮಾತಾಡು ಫ್ರೆಂಡ್ಸ್ ಜೊತೆ ಮಾತಾಡು. ಅಯ್ಯೋ ಯಾಕಂಗಂತೀಯ? ಇವರು ಧನುರ್ ಅಜ್ಜಿ. ಇವರು ಹಾಯ್ ಮಾಡಿ, ಹಾಯ್ 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 ಮಾಡ್ರಿ ಫ್ರೆಂಡ್ಸ್. ನಾವು ನಮ್ಮ ಊರಿಗೆ ಹೋಗಿ ಬಂದ್ವಿ, ಬಟ್ ಅಲ್ಲಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಯಾವುದೂ. ಅದಕ್ಕೋಸ್ಕರ ಮತ್ತೆ ನಮ್ಮ ಊರಿಗೆ ಬೆಂಗಳೂರಿಗೆ ಬಂದ ನಂತರನೇ ಶೂಟ್ ಮಾಡ್ತಾ ಇರೋದು. ಸೊ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ತರಕಾರಿ ತೊಗೊಂಬರಕ್ಕೆ ಹೋಗಿದ್ವಿ. ನಾವು ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ನಮ್ಮನೆ ಹತ್ರನೇ ಇದೆ ಶಾಪು, ತರಕಾರಿ ಶಾಪು. ಅಲ್ಲಿ ಹೋಗಿ ತೊಗೊಳ್ಳೋದು. ಸೊ ಅಲ್ಲಿಂದ ಬಂದ ನಂತರ ನೋಡ್ಬೋದು, ನಮ್ಮ ಮನೆಯವರಿಗೆ ಗೊತ್ತಿಲ್ಲ ತಂಗೆ ನಾನು ಶೂಟ್ ಮಾಡ್ತಾ ಇದ್ದೆ. ಅವರೇ ಎಗ್ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಮಾಡ್ತಾ ಇದ್ದಾರೆ ನೋಡಿ. ನಿಮಗೂ ಏನಾದರೂ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೂ ತುಂಬಾನೇ ಖುಷಿ ಆಗುತ್ತೆ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ, ತುಂಬಾ ಖುಷಿ ಆಗುತ್ತೆ. ಜಾಸ್ತಿ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವರ ಎಗ್ ಫ್ರೈಡ್ ರೈಸ್ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ. ಸೊ ನೀವು ಟ್ರೈ ಮಾಡಿ. ಇದೊಂಥರ ಡಿಫ್ರೆಂಟ್ ಆಗಿತ್ತು. ಅವರು ಇವಾಗ ಗಂಡು ಮಕ್ಕಳು ಯಾರಾದರೂ ಅಡುಗೆ ಮಾಡಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದಕ್ಕಂತ ಇವತ್ತು ನಾನು ಎಗ್ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಮಾಡ್ತಾಯಿದ್ದಾರೆ. ಯಾವಾಗಲೂ ಮಾಡಲ್ಲ, ಇವತ್ತೇನೋ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರಿ ಏನೇನು ಹಾಕ್ತಾ ಇದ್ದಾರೆ ಅಂತ. ಇದಕ್ಕೆ ಏನಿಲ್ಲ, ಕ್ಯಾರೆಟು ಹಾಗೆ ಏನೇನು ಹಾಕಿದಾರಪ್ಪ ಇವರು, ಕ್ಯಾರೆಟು, ಈರುಳ್ಳಿ, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಸ್ವಲ್ಪ ಧನಿಯಾ ಪೌಡರು, ಉಪ್ಪು, ಏನಿದು ಹಸಿ ಮೆಣಸಿನ್ಕಾಯಿನ ಅಲ್ಲ, 1-2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಾಗೆ ಖಾರ ಪುಡಿ ಹಾಕ್ಕೊಂಡಿದ್ದಾರೆ. ಅದನ್ನು ಚೆನ್ನಾಗಿ ಕಲಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಏನೋ ಟೇಸ್ಟ್ ತುಂಬ ಚೆನ್ನಾಗೇ ಆಗಿತ್ತು. ನಾನು ಎಗ್ ಫ್ರೈಡ್ ರೈಸ್ ಮಾಡಿದ್ರೆ ಈ ಥರ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಹಾಕಲ್ಲ. ಸೊ ಇವ್ರು ಹಾಕಿದ್ದಾರೆ ನೋಡಿ. ಇವಾಗ ಎಗ್ ಒಡೆದು ಹಾಕ್ತಾ ಇದ್ದಾರೆ. ಚೆನ್ನಾಗಿತ್ತು ನೋಡಿ. ನೀವು ಒಂದು ಸತಿ ಟ್ರೈ ಮಾಡಿ. ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕಿದ್ದಾರೆ, ನಾನು ಹೇಳೋಕ್ಕೆ ಮರ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಹಾಗೆ ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾನು ಮಾಡ್ತೀನಿ. ಇವಾಗ ಜಾಸ್ತಿ ಕ್ಯಾಮ್ರಾ ಮುಂದೆ ಬಂದಿಲ್ಲ. ಇನ್ನು ಮುಂದೆ ನಾನು ಕ್ಯಾಮ್ರಾ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬ್ಯೂಟಿ ಟಿಪ್ಸು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೇಕಪ್ಪು, ಇವಾಗ ಸಮ್ಮರ್ ಇರೋದ್ರ ಸ್ಕಿನ್ ಕೇರ್ ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೇನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.